ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಮಾತಾಡಿ ನನಗೆ ವಯಸ್ಸಾಗಿದೆ, ವೃದ್ಧ, ನನ್ನ ಮಾತನ್ನು ತಿರಸ್ಕರಿಸಬೇಡಿ, ಕೈ ಮುಗಿದು ಕೇಳ್ಕೋತೀನಿ ಅಂತ ಕಣ್ಣೀರು ಹಾಕೋದ್ರಂತೆ. ನಾನು ಕೊನೆಗಾಲದಲ್ಲಿದ್ದೀನಿ. ಕರ್ನಾಟಕ ಭಾಳ ದೊಡ್ಡ ಸಮಸ್ಯೆಗಳಿದೆ, ನೀರಾವರಿ ಯೋಜನೆ ಮತ್ತು ಕುಡಿಯೋ ನೀರಿನ ವಿಚಾರದಲ್ಲಿ ದಯವಿಟ್ಟು ಸಹಾಯ ಮಾಡಿ ನಮ್ಮ ರಾಜ್ಯಕ್ಕೆ ಅಂತ ಕೇಳಿದಾರಂತೆ. ಯಾರೇನು ಉತ್ತರ ಕೊಟ್ಟರೋ ಗೊತ್ತಿಲ್ಲ. ಮನವಿ ಅಂತ ಇಟ್ಟಿದ್ದಾರೆ. ದೇವೇಗೌಡರನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದೀರಿ, ಅಳಿಸ್ಬಿಟ್ಟು ಕೇಳಿಸೋ ಲೆವೆಲ್ಗೆ. ಆದರೆ ಬಿ ಜೆ ಪಿನವ್ರು ಒಬ್ಬರು ಹತ್ತಿದ್ದು ನಾನು ನೋಡಲೇ ಇಲ್ಲ. ಒಬ್ಬರು ನಾನು ಹತ್ತಿದ್ದು ನೋಡೇ ಇಲ್ಲ. 20 ಜನ ಎಂ ಪಿಗಳು, 18 ಜನ ಎಂ ಪಿಗಳನ್ನು ತೊಗೊಂಡೋಗೋದು ಗೊತ್ತು, ಸುಳ್ಳು ಹೇಳೋ ಮಂತ್ರಿಗಳು ಗೊತ್ತು, ಮತ್ತು ಸುಳ್ಳು ಕಣ್ಣಿಗೆ ಕಾಣಿಸದಂತಹ ಎಂ ಪಿಗಳು ಗೊತ್ತು. ಕೈಗೆ ಸಿಗಲ್ಲ, ಕೈಗೆ ಸಿಗದೆ ಇರು. ಏನೋ ಗುಡ್ ಲಕ್, ನಿಮಗೆಲ್ಲ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ವೀರಾದಿ ವೀರ, ಶೂರಾದಿ ಶೂರ, ಹರ್ಕ್ಯುಲಸ್ ಲೆವೆಲ್ಲಿನ ಭಾರತೀಯ ಜನತಾ ಪಕ್ಷದ ಸಂಸದರಿಗೆ ಜೈ ಹೋ ಅಂತ ಅಂದ್ಬಿಡೋಣ. ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಳ್ಳೋದೇನು ಹೇಳಾಯ್ತಲ್ಲ, ಹರ್ಕ್ಯುಲಸ್ಗಳು ನೀವು. ಅಬ್ಬಾ ಬಿಡ್ರಿ, ನಿಮ್ಮ ಯಾರು ಸಾಧ್ಯನೇ ಇಲ್ಲ ಬಿಡ್ರಿ, ನಿಮಗೆ ನೀವೇ ಸಾಟಿ ಅಂದ್ಬಿಡೋದು ಅಷ್ಟೇ. ಸರ್ ಅದೇ ಹಂಗಂದ್ರೆ ಹೆಂಗೆ ಸರ್? ಹಂಗೆ ಅವರೇ ಸಾಟಿ ಅಂದರೆ ಕಚಡಾಗಳು ಅಂದರೆ ಕಚಡಾಗ ಅವರೇ ಸಾಟಿ, ಇನ್ಯಾರು ಒಳ್ಳೆಯವರು ಅಂದ್ರೆ ಒಳ್ಳೆಯವರು ಅವರೇ ಸಾಟಿ ಅಂತ ಹಂಗೆ ಅನ್ಕೊಳ್ಳಿಪ್ಪ ಅಂತ ನಾವೇ ಅನ್ನೋದು. ಈ ಕಡೆ ಕುಮಾರಸ್ವಾಮಿ ಬೆಂಗಳೂರು ಪುಣೆ ಮತ್ತು ಬೆಂಗಳೂರು ಮುಂಬೈ ನಡುವೆ ಒಂದು ರೈಲ್ ಕಾರಿಡಾರ್ ಮಾಡಿ ದಯವಿಟ್ಟು ಅಂತೆಲ್ಲ ಕೇಳಿದಾರಂತೆ. ಆ್ಯಕ್ಚುಲಿ 2 ಕಾರಿಡಾರ್ ಆದರೆ ಗುಡ್ ಆಗ್ಬೋದು, ನಮಗೆ ಲಾಭ ಆಗುತ್ತೆ ಆ್ಯಕ್ಚುಲಿ ಇದು. ಬಿಕಾಸ್ ಲಾಂಗರ್ ದಿ ಸ್ಪೇಸಲ್ಲಿ ರನ್ ಆಗುತ್ತೆ ಆ ಟ್ರೈನ್ಸು ನಮ್ಮಲ್ಲಿ, ಪ್ಲಸ್ ಕಾರಿಡಾರ್ ವಿಲ್ ಹೆಲ್ಪ್. ಅದು ಆದರೆ ಹೇಳ್ತಿರೋದು ಎಸ್. ಮತಪಟ್ಟಿ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಅನ್ಯಾಯವಾಗಿದೆ, ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಪ್ರಬಲವಾಗಿ ವಾದವನ್ನು ಮಾಡಿದರು. ಬಂಗಾಳದಲ್ಲಿ ಸುಮಾರು 1.30 ಕೋಟಿ ಮತದಾರರ ಹೆಸರನ್ನು ಕೈಬಿಟ್ಟಿದ್ದಾರೆ. ಅಮಾಯಕರ ಮತದಾರರ ಹೆಸರು ಕೈಬಿಡಲಾಗಿದೆ. ನಾನು ಚುನಾವಣಾ ಆಯೋಗಕ್ಕೆ 6 ಬಾರಿ ಪತ್ರ ಬರೆದಿದ್ದೀನಿ, ನೋ ರೆಸ್ಪಾನ್ಸ್. ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ವಿನಃ ಸೇರ್ಪಡೆ ಮಾಡಿಲ್ಲ. ಆಧಾರ್ ಕಾರ್ಡ್ ಅನ್ನ ಬೇರೆ ರಾಜ್ಯಗಳಲ್ಲಿ ಪರಿಗಣಿಸ್ತಾರೆ, ಇಲ್ಲಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರು. ಕೊನೆಗೆ ಕೋರ್ಟ್ ಬೇರೆ ಕಡೆ ಪರಿಗಣಿಸ್ದಂಗೆ ಕಾಣಲಿಲ್ಲ. ಆಧಾರ್ ಕೆನಾಟ್ ಬಿ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅನ್ನೋ ತೀರ್ಮಾನ ಆಗೋಗಿದೆ. ಯಾರಿಗೆ ಬೇಕಾದರೂ ಆಧಾರ್ ಕಾರ್ಡ್ ಹಂಗಾಗಿ ಇದ್ದಂಗಿಲ್ಲ. ಬಟ್ ಸ್ಟಿಲ್ ಮೇಡಮ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಕೇಳಿದ್ರು, ನಾನೇ ವಾದ ಮಾಡ್ಕೊತೀನಿ ಅಂತ. ಮುಖ್ಯ ನ್ಯಾಯಮೂರ್ತಿಗಳಿಗೆ ಅನುಮತಿ ಕೊಟ್ಟರು ಒಂದು 15 ನಿಮಿಷ ಮಾತಾಡಿ ಅಂತ. ಅದಾದ್ಮೇಲೆ ವಕೀಲರೇ ವಾದ ಮಾಡಿರೋದು. ಈಗ ಇವರು ವಾದದ ಆಧಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ನೋಡೋಣ ಮುಂದೇನು ಅಂತ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಮಾಡ್ತಾರಂತೆ. 9ನೇ ತಾರೀಕಿಂದ ದರ ಏರಿಸ್ತಾರಂತೆ. BMRC ಬೋರ್ಡ್ ಮೀಟಿಂಗ್ಗಳೇನು 5% ಎಬ್ಬಿಸ್ತಾರಂತೆ. ಕಳೆದ ವರ್ಷ 100% ಎಬ್ಬಿಸಿದ್ರು. ಈಗ ಅದೇನೋ ಅನುಮೋದನೆ ಪಡೆಯೋಕ್ಕೆ BMRC ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಯಾರಿಂದ ಅನುಮೋದನೆ ಪಡಿತಾರಂತೆ? ರಾಜ್ಯನ ಕೇಂದ್ರನ? ಇಬ್ರು ನಾನಲ್ಲ ಅಂತಾರೆ, ರಾಜ್ಯಕ್ಕೆ ಬರೀಬೇಕು. ಬರೀತಾರೆ, ಕೊಡ್ತಾರಂತೆ. ಇದು ಮುಂದಿನ ವರ್ಷ 10 ಮಾಡ್ತೀವಿ ಅಂತ ಹೆದರಿಸ್ತಾರಂತೆ. ಹೌದು, ಟೆರರಿಸ್ಟ್ಗಳು ಯಾವಾಗಲೂ ಹೆದರ್ಸೋದೆ. ವರ್ಷದ ಟೆರರಿಸ್ಟ್ಗಳು ಹೆದರಿಸದೇ ಇರ್ತಾರಾ? ದರೋಡೆಕೋರರು ಟೆರರಿಸ್ಟ್ಗಳೆಲ್ಲ ಏನು ಮಾಡ್ತಾರೆ? ಹೆದರಿಸ್ತಾರಪ್ಪ. ಫಸ್ಟು ನಾನು ಒಂದು ಫಂಡನ್ನು ಕ್ರಿಯೇಟ್ ಮಾಡೋಣ ಅಂತಿದ್ದೀನಿ, ಅರ್ಜೆಂಟಾಗಿ ಅನೌನ್ಸ್ಮೆಂಟ್ ಕೊಡ್ತೀನಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ಕಣ್ಣಿಟ್ಕೊಂಡಿರಿ, ದುಡ್ಡು ಕೊಡೋಣ, ನೋ ಪ್ರಾಬ್ಲಮ್. ಒಂದು ರಿಸರ್ಚ್ ಸ್ಟಾರ್ಟ್ ಮಾಡಬೇಕು. ಪ್ರಾಜೆಕ್ಟ್ ಕಾಸ್ಟ್ ಆಫ್ ಬೆಂಗಳೂರು ಮೆಟ್ರೋ ಎಷ್ಟು, ಯಾಕಷ್ಟು, ನಂಬರ್ 1. ಬೇರೆ ರಾಜ್ಯಗಳಲ್ಲಾಗಿರೋ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಮತ್ತು ಯಾಕಷ್ಟು, ಅಲ್ಲಿರೋ ದರಗಳು ಯಾಕಷ್ಟು, ಇಲ್ಲಿ ಯಾಕಿಷ್ಟು, ಅಲ್ಲಿರೋ ಫೆಸಿಲಿಟೀಸ್ ಏನು, ಇಲ್ಲಿರೋ ಫೆಸಿಲಿಟೀಸ್ ಏನು. ಇಲ್ಲಿ ನೆಟ್ಟಿಗೆ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ, ಬೈಕ್ ನಿಲ್ಸೋಕ್ಕೆ ಜಾಗ ಇಲ್ಲ. ಬಡ್ಕೊಂಡ ಮೇಲೆ ಸಕ್ಕರೆ ಕಾಯಿಲೆ ಅವ್ರು ಸತ್ತೋಗ್ತಾರೆ ಕಂಡ್ರೆ ಅಯೋಗ್ಯರ ಅಂತ ಬೈದ ಮೇಲೆ ಅಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರಂತೆ. ಅದು ಹೇಳಿಸ್ಕೊಂಡು ಹೇಳಿಸ್ಕೊಂಡು ಹಂಗಾಗಿ ಇದನ್ನು ಒಂದು ರಿಸರ್ಚನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ರಿಸರ್ಚ್ ಪ್ರಾಜೆಕ್ಟೇ ಮಾಡೋಣ. ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ. ಯಾರು ಇಂಟ್ರೆಸ್ಟ್ ಇರೋರು ಅರ್ಜಿ ಹಾಕ್ಕೊಳ್ಳಿ, ರಿಸರ್ಚ್ ಮಾಡೋರು ನೋಡೋಣ. ಎಸ್. ಬೆಳಗಾವಿಯ ವಂಟಮುರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಕಂಬಕ್ಕೆ ಕಟ್ಟಿ ಹಲ್ಲೆಗೈದಿದ್ದಂತಹ ಪ್ರಕರಣ ಸಂಬಂಧ 12 ಜನ ಆರೋಪಿಗಳಿಗೆ 5 ವರ್ಷ ಜೈಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಆದೇಶವನ್ನು ಹೊರಡಿಸಿತು ಮತ್ತು ಆಯಾ ಸೆಕ್ಷನ್ ಅಡಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿದೆ. ಈ ಆದೇಶ ಬರ್ತಿದ್ದ ಹಾಗೆ ಅಪರಾಧಿಗಳು ಕಣ್ಣೀರು ಹಾಕಿದ್ದಾರೆ. ಏನು ಮಾಡೋಕ್ಕಾಗತ್ತೆ? ಅವತ್ತು ಮಾಡಿದಾಗ ಗೊತ್ತಾಗ್ಲಿಲ್ವಾ? ಆ ಲೇಡಿ ಎಷ್ಟು ಗೋಳಾಡಿ, ಅವಳು ಆ ಲೇಡಿ, ಅದು ಲೇಡಿ ಯಾಕಪ್ಪ ಹೋಗ್ಬೇಕು? ಯಾರು ಒಬ್ಬಳು ಹೆಂಗಸೋಗೆ ಯಾವನವನು ಹೆಂಗಸ್ದು ಬಟ್ಟೆ ಬಿದ್ದು, ಆಯ್ತಪ್ಪ ಅವಳು ತಪ್ಪು ಮಾಡಿದಾಳೆ, ಕರಿ ನಡೆಯಮ್ಮ ಒಳಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಹೆಂಗಸ್ರ ನೀವು ಪಾತ್ರ ಮಾಡಿಬಿಟ್ರಿ, ಹೋಗಿ. ಮಕ್ಕಳು ಮಾಡಿದ ತಪ್ಪಿಗೆ ಆಕೆ ಬಲಿಯಾದ್ಲವತ್ತು. ಮುಂದಿನ ತಿಂಗಳು SLC ಎಕ್ಸಾಮು. ಚನ್ನಪಟ್ಟಣ ತಹಸೀಲ್ದಾರು ಗಿರೀಶ್ ಅಂತೆ, ಸಂಜೆ ಆಗ್ತಿದ್ದಂಗೆ ಗ್ರಾಮಕ್ಕೆ ಓಡೋಗ್ಬಿಡ್ತಾರಂತೆ. ಎಲ್ಲ ಮನೆಗಳು ಬಾಗಿಲು ತರ್ತಾ ಇರ್ತಾರಂತೆ. ಯಾಕ್ರಿ ಅಂದರೆ, ಚೆನ್ನಾಗಿ ಮಾಡಿ ಮಕ್ಕಳೇ, ಓದಿ, TV ನೋಡಬೇಡ್ರಿ, ಮೊಬೈಲ್ ಬಳಸಬೇಡ್ರಿ, ಪರೀಕ್ಷಾ ಸಮಯದಲ್ಲಿ ಒತ್ತಡ ಹಾಕಬೇಡ್ರಿ ಅಂತ ಪೇರೆಂಟ್ಸ್ ಕೇಳ್ತಾರಂತೆ. ಹಿಂಗೆ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರಂತೆ ಅವರು.
ಸಾಧ್ಯ ಆದಷ್ಟು ಕಡಿಮೆ ಮಾಡೋಣ ಅಂತ ಎಲ್ಲ ಅಲ್ವಾ. ಹೌದು, ಹಾಂ, ಟೆನ್ಷನ್ ಫ್ರೀ ಮಾಡಬೇಕು. ಗ್ರಾಮಗಳಲ್ಲಿ ಪಂಚಾಯಿತಿ ಅಧಿಕಾರಿಗಳಿಗೆಲ್ಲ ನಿರ್ದೇಶನ ಕೊಡಂತೆ ನೀಡಕ್ಕೆ ಹೇಳಿದಾರಂತೆ, ಡಂಗೂರ ಹೊಡೀರಿ ಅಂತೆಲ್ಲ ಹೇಳಿದಾರಂತೆ. ಇದನ್ನು ಜೋಕ್ ಅಂತ ತಗೋಬಾರ್ದು ಊರಿನ ಜನಗಳು, ಹೌದು, ಸೀರಿಯಸ್ ಆಗಿ ತಗೋಬೇಕು. ಬಿಕಾಸ್ ಈ ತಹಸೀಲ್ದಾರು ಇದನ್ನು ಮಾಡದೇ ಇದ್ದರೆ ನಿನಗೆ ಸಂಬಳ ಕೊಡಲ್ಲ ಅಂತ ಯಾವನೂ ಹೇಳೋನಿಲ್ಲ ಇಲ್ಲಿ, ಅಲ್ವಾ. ಹೌದು, ನೀನು ಯಾಕೆ ಮಾಡಲಿಲ್ಲ ತಹಸೀಲ್ದಾರ್ ಆಗಿದ್ದ ಅಂತ ಕೇಳೋನು ಯಾವನೂ ಇಲ್ಲ, ಹೌದು, ಹೌದಲ್ವಾ. ಯಾರು ಕೇಳ. ಆದರೂ ಆತ ಮಾಡ್ತಿದ್ದಾರೆ ಅಂತಂದರೆ ದೇರ್ ಮಸ್ಟ್ ಬಿ ಸಮ್ ರೀಸನ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ. ಅದನ್ನು ಗೌರವಿಸಿ ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ತಗೊಳ್ಳಿ, ಅಟ್ಲೀಸ್ಟು ಅದಾದರೂ ಮಾಡಿ ಹೋಲಿ. ನೆನಪು ಮಾಡ್ಕೊಳ್ಳಿ ದಿನ ಅದನ್ನ. ಪೇರೆಂಟ್ಸ್ ಆಗಿ ನಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ದಿದ್ದನ್ನು ಇನ್ಯಾರೋ ಮಾಡ್ತಿದ್ದಾರೆ ಅಂತನಾದರೂ ಪಾಲನೆ ಮಾಡಿ ಅಟ್ಲೀಸ್ಟು, ಅಲ್ವಾ. ಹೌದು, ನಮ್ಮಿಂದ ಆಗಲಿಲ್ಲ ಅಂತ. ಹಾಗೆ ಎಸ್ ವಿರಾಮ. ಅಲ್ಲ ಅದೇನೋ ಪಾಪ ತಹಸೀಲ್ದಾರ್ ಏನೋ ಹೇಳಿದಾರಂತೆ ಒಂದು ಲೈನು. 2024-25ನೇ ಸಾಲಲ್ಲಿ ಕೇವಲ 60% ಮಾತ್ರ SS ರಿಸಲ್ಟ್ ಬಂದಿದೆ. ನಾನು ಅದು ಪರಿಶೀಲನೆ ಮಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವು ಬೆಂಗಳೂರಿಗೆ ತುಂಬ ಹತ್ತಿರ ಇದ್ದೀವಿ, ಆದರೆ ಫಲಿತಾಂಶದಲ್ಲಿ ಭಾಳ ಹಿಂದೆ ಇದ್ದೀವಿ ಅಂತ ಒಂದು ಮನಸ್ಥಿತಿ ನನಗಾಯಿತು. ನನ್ನ ಉದ್ದೇಶ ಇಷ್ಟೇ, ಚನ್ನಪಟ್ಟಣ ತಾಲೂಕಲ್ಲಿ ಈ ಸಲ 100% ರಿಸಲ್ಟ್ ತಗೋಬೇಕು, ಯಾವ ಮಕ್ಕಳು ಫೇಲ್ ಆಗಬಾರ್ದು. ಎಲ್ಲರೂ ಕೂಡ ಒಂದು ಕಾಲೇಜ್ ಲೆವೆಲ್ಗೆ ಹೋದಾಗ ಅಟ್ಲೀಸ್ಟ್ ಅವ್ರ ಮನಸ್ಥಿತಿ ಚೇಂಜ್ ಆಗಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ನಾಳೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಆ ಒಂದು ಉದ್ದೇಶದಿಂದ ನಾನು ಮನೆ ಮನೆ ಭೇಟಿ ಕೊಟ್ಟು ಒಂದು ತಹಸೀಲ್ದಾರಿಂದ ಜನ ಪ್ರೇರೇಪಿತರಾಗಿ ಒಳ್ಳೇದಾಗಲಿ ಅಂತ ಹೇಳ್ತೀವಿ, ಇನ್ನೊಂದು ತಹಸೀಲ್ದಾರಿಂದ ತಹಸೀಲ್ದಾರ್ಗಳೇ ರಾಜ್ಯದಲ್ಲಿ ಪ್ರೇರೇಪಿತರಾದರೂ ಒಳ್ಳೆಯದು. ಹೌದು, ಯಾರೋ ಮಾಡಿದಾರೆ ನಾನು ಯಾಕೆ ಮಾಡಬೇಕು ಅನ್ನೋದು ಬೇಡ. ಇನ್ನೊಂದು ತಹಸೀಲ್ದಾರ್ ಐ ವಿಲ್ ಆಲ್ಸೋ ಡೂ ಇಟ್ ಅಂತ ಮಾಡಿದ್ರೆ ಡ್ಯಾಮ್ ಗುಡ್. ಹೌದು, ನೀವು ಮಾಡಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ಯಾಕೆಂದರೆ ನಿಮ್ಮಿಂದ ಇನ್ನೊಬ್ರು ಯಾರು ಮಾಡೋದಿದ್ರೆ ನಿಮ್ದನ್ನು ಹಾಕೋಣ. ಖಂಡಿತ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮಂಡ್ಯದಲ್ಲಿ ದೋಸ್ತಿಗಳಲ್ಲಿ ನಮ್ಮ ಬಿರ್ಕಂತೆ ಕುಮಾರಸ್ವಾಮಿ ನಮ್ಮ ವಿಶ್ವಾಸಕ್ಕೆ ತಗೋತಿಲ್ಲ ಅಂತ ಇರೋ ನಾರಾಯಣಗೌಡರು ಮಾಜಿ ಸಚಿವರು, ಅವ್ರದ್ದು ಹಳೆ ಪ್ರಾಬ್ಲಮ್ ಅಲ್ವಾ. ಏನೋ ಕೆ ಆರ್ ಪಟೇಲ್ ಶಾಸಕರ ಬಳಿ ಕೆಲಸ ಮಾಡ್ತಿಲ್ಲ, ನಮ್ಮವ್ರದ್ರ ಹಾರ ಹಾಕ್ಬಿಟ್ಟು ಅವ್ರಿಗೆ ಸೇರಿಸ್ಕೊಂಡ್ಬಿಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾರು ಘೋಷಣೆ ಮಾಡೋಕ್ಕೆ ಅಧಿಕಾರ ಎಲ್ಲ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ಅದು ಅಭ್ಯರ್ಥಿ ಎಲ್ಲ ಹೇಳಕ್ಕೆ ಅವ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತೆಲ್ಲ ಏನೋ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ ಇದು ದೋಸ್ತಿಗಳದ್ದು ಜಗಳನೋ ಅಥವಾ ಒಬ್ಬ ವ್ಯಕ್ತಿ ಮತ್ತು ಪಕ್ಷದ ನಡುವಿನ ಹಳೆಯ ಜಗಳನೋ, ನಮ್ಗೆ ಐಡಿಯಾ ಇಲ್ಲ. ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಎಸ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗುಹೆಯೊಂದರಲ್ಲಿ ಅಡಿಗೆ ಕುಳಿತಿದ್ದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ 2 ಭಯೋತ್ಪಾದಕರನ್ನು ಸೇನೆ ಹತ್ಯೆಗೈದಿದೆ. ಉಧಂಪುರ ಜಿಲ್ಲೆಯ ರಾಮನಗರ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಡ್ರೋನ್ ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಜೈಷ್ ಉಗ್ರರು ಗುಹೆಯಲ್ಲಿ ಅಡಿಗೆ ಕುಳಿತಿದ್ರು ಅನ್ನೋದನ್ನ ಖಚಿತಪಡಿಸಿ ನಂತರ 2 ಉಗ್ರರ ಪೈಕಿ ಓರ್ವನನ್ನ ಜೈಷ್ ಟಾಪ್ ಕಮಾಂಡರ್ ರುಬಾನಿ ಅಲಿಯಾಸ್ ಅಬು ಮುವಾವಿಯಾ ಅಂತ ಪತ್ತೆ ಹಚ್ಚಲಾಗಿದೆ. ನಿಧಾನಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆಲ್ಲ ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಲ್ಲ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋಕ್ಕೆ ಕಾರಣ ಇದು. ಇದೇ ಈಗ 15-10 ವರ್ಷದಿಂದ ಆಗಿದ್ದು ನಮ್ಮ ಕೈಲೇನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಅವನಲ್ಲೇ ಇರುವ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಈಗೆಲ್ಲ ಡ್ರೋನ್ಗಳು ವ್ಯವಸ್ಥೆಗಳು ಬಂದು ತಗಲಾಕ್ತಾ ಇದ್ದಾರೆ. ಅದೇ ನಕ್ಸಲ್ ಪ್ರಾಬ್ಲಮ್ಮು ಈಗ. ಮೊದಲು ನಕ್ಸಲ್ಸ್ ಫಾರೆಸ್ಟ್ ಒಳಗಡೆ ಹೋಗಿ ದಳಂ ಮಾಡ್ಕೊಂಡು ಗುಂಪು ಮಾಡ್ಕೊಂಡು ಟ್ರೈನಿಂಗ್ ಮಾಡಿದ್ರು ನೋಡೋನು ಯಾರು ಕೇಳೋನು ಯಾರು ಕಂಡುಹಿಡಿಯೋದು ಹೆಂಗೆ ಅನ್ಲೆಸ್ ಇನ್ಫಾರ್ಮೇಷನ್ ಬರ್ತಾಯಿದ್ರು. ಈಗ ಹಂಗಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ್ ನಾಯಕ ಹತ್ಯೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಜೈಲು ಪಾಲಾಗಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಳ್ಳೆಯದು. ಓಕೆ.